ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ. ನೋಡ್ಬೋದು ಇಲ್ಲಿ ಏನಂದ್ರೆ ಒಂದು ಸ್ವಲ್ಪ ಒಂಥರ ಆಗೈತೆ ನೋಡಿರಿ ಫೇಸೆಲ್ಲ, ಪ್ರೆಗ್ನೆಂಟ್ ಆದಾಗಿಂದನೂ. ಇಲ್ಲಿ ಈ ಕಡೆ ನೋಡ್ಬೋದು, ಇಲ್ಲಿ ಏನು ಮಾಡ್ಬೇಕೀಗ ಗೊತ್ತಿಲ್ಲ, ಅದು ಡೆಲಿವರಿ ಆಗೋವರೆಗೆ ಹಂಗೆ ಅನಿಸ್ತೈತಿ. ಕೂದಲ ಒಂದೇ ಎದ್ದು ಜುಟ್ಲ ಹಾಕೋನೆ ನಂಗೆ. ಹಶು ಆಗಿತ್ತು ಚಿಕ್ಕಿ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಹಾಸಿಗೆಲ್ಲೇ ಇರ್ತೀನಿ ನೋಡ್ರಿ. ಹೊಟ್ಟೆ ಫುಲ್ ಹಶು ಆಗಿಬಿಟ್ಟಿರ್ತದ. ಸ್ಟಾರ್ಟಿಂಗ್ ಡೇಸ್ ಒಳಗೂ ಒಂದು 3 ಮಂತ್ ಹಂಗ ಆಗತ್ತಿತ್ತ. ಫುಲ್ ಎದ್ದ ತಕ್ಷಣ ಹಶು ಅಂತ ಹೇಳಿ. ಆಮೇಲೆ ಏನು ಅನ್ಸಿರ್ಲಿಲ್ಲ 1 ಮಂತ್ ಅದು. ಇವಾಗ ಮತ್ತೆ ಕಂಟಿನ್ಯೂ ಹಂಗ ಆಗತೈತಿ. ಎದ್ದ ತಕ್ಷಣ ಏನಾದ್ರೂ ತಿನ್ಬೇಕಾ, ಇಲ್ಲಾಂದ್ರ ಒಂಥರ ಹೊಟ್ಟಾಗ ಒಂಥರ ಆಗ್ತದ, ಏನೋ ಒಂಥರ ಫೀಲಿಂಗ್, ಬೇಗ ತಿನ್ಬೇಕಂತ ಹೇಳಿ. ಅದಕ್ಕೆ ಬ್ರಷ್ ಮಾಡಕತ್ತೇನ. ಬ್ರಷ್ ಮಾಡಿಬಿಟ್ಟು ನಾಷ್ಟ ಮಾಡಬೇಕು. ಇವತ್ತಿಗೆ ನನಗೆ 6 ಮಂತ್ ಕಂಪ್ಲೀಟ್ ಆಗಿ 7 ಮಂತ್ ಸ್ಟಾರ್ಟ್ ಆಯ್ತು ನೋಡ್ರಿ. ಇನ್ಮೇಲೆಲ್ಲ 7 ಮಂತದ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ಸ್ ಬರ್ತಾವ. ಮತ್ತು ಇವತ್ತಂತೂ ಫುಲ್ ರಿಲ್ಯಾಕ್ಸಿಂಗ್ ಡೇ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ರಿ, ನಂದು ಒಂದು ಸ್ಕಾರ್ಫ್ ಇತ್ತು, ಅದನ್ನ ತಗೊಂಡು ನಮ್ಮ ಹಸ್ಬೆಂಡ್ ಅವ್ರಿಗೆ ಹಾಕಿ ನೋಡತ್ತೀನಿ ಹೆಂಗೆ ಕಾಣ್ತಿದೆ ಅಂತ ಹೇಳಿ. ಹೆಂಗ ಮಸ್ತ್ ಅನ್ನೋದತ್ಲ ಬಾರಿ. ನೀನ ಯೂಸ್ ಮಾಡ್ತಿ ತೂ ಅನ್ನತ್ತಾರ ನೋಡ್ರಿ. ಬ್ರಷ್ ಅಂತೂ ಮಾಡಿದೆ ನೋಡ್ರಿ. ಸೊ ಎದ್ದ ತಕ್ಷಣ ನಾವು ಬೆಳಗ್ಗೆ ಬಿಸಿನೀರು ಕಾಸಿ ಒಂದೊಂದು ಗ್ಲಾಸ್ ನೀರು ಕುಡಿತೀವಿ. ನಾನು, ನಮ್ಮ ಹಸ್ಬೆಂಡ್ ಅವರು, ನಮ್ಮ ಚಿನ್ನು ಕುಡಿಯಂಗಿಲ್ಲ. ಸೊ ಇಲ್ಲಿ ಕ್ರಿಕೆಟ್ ನೋಡ್ಕೊಂಡು ಕೂತಾರ ನೋಡ್ರಿ ಇಬ್ರು. ಈ ಪ್ರೆಗ್ನೆನ್ಸಿ ಜರ್ನಿ ಒಳಗೆ 1 ಮಂತ್ ಕಂಪ್ಲೀಟ್ ಮಾಡ್ಬೇಕಂದ್ರೂ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗತೈತಿ ನೋಡ್ರಿ. ಸೊ ನಾನಂತೂ ಎಂಜಾಯ್ ಮಾಡತ್ತೇನ. ಕೆಲವೊಂದು ಸಾರಿ ಹೆಲ್ತ್ ಅಪ್ಸೆಟ್ ಆಗ್ತಾ ಇರ್ತೈತಿ, ಅದು ಬಿಟ್ರೆ ಎಂಜಾಯ್ ಮಾಡಕತ್ತೇನ. ಸೊ ನನ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗತೈತಿ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರ್ತೇನೆ. ಹಾಸ್ಪಿಟಲ್ದಾಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಎಲ್ಲನೂ ನಿಮಗೂ ಕೂಡ ಯೂಸ್ ಆಗ್ತದೆ. ಕ್ಯೂರಿಯಾಸಿಟಿ ಐತಿ ಈ 7 ಮಂತ್ ಯಾವ್ಯಾವ ಥರ ಇರ್ತದ ಅಂತ ಹೇಳಿ. ಸೊ ಯಾರು ಕೂಡ ಮಿಸ್ ಮಾಡಬೇಡ್ರಿ ಇನ್ಮೇಲೆ ವ್ಲಾಗ್ಸ್. ಪ್ಲೇಟ್ ಕೊಟ್ಟಿದ್ದೀವಿ ನೋಡ್ರಿ. ಸೊ ಖಾಲಿ ಕೊಡೋದು ಏನಂತ ಹೇಳಿ, ಇಲ್ಲೇ ಚಾಚಾಗಳು ಪುರಿ ಕೊಟ್ಟಿದ್ದಾರೆ. ಪುರಿ, ಬಟಾಟಿ ಪಲ್ಯ, ಮತ್ತು ಇವೇನು ಹಪ್ಪಳನ ಏನೋ ಗೊತ್ತಿಲ್ಲ, ಇವನು ತಿಂದು ನೋಡ್ಬೇಕಾ. ಸೊ ಟಿಫನ್ ಈಗ ಇದನ್ನ ಮಾಡಿಬಿಡೋದು ಬೆಟ್ರ. ಆಮೇಲೆ ಮತ್ತೆ ಈಗ ಲೈಟಾಗಿ ಇದನ್ನು ತಿಂದ್ಬಿಟ್ಟು ಆಮೇಲೆ ಬೇರೆದು ಮಾಡ್ಕೊಳ್ಳೋದು. ನಮ್ಮ ಚಿನ್ನೋನ ಕಿತಾಪತಿ ನೋಡ್ರಿ. ಇದನ್ನು ಸರಿ ಹಾಕೋಲ್ಲ ಚಿನ್ನಿ, ಸರಿ ಕಾಣೋದಿಲ್ಲ. ಏನು ಮಾಡಿದಾನಂದ್ರೆ ಸುಂದ್ರಿಗೆ ಬರೀ ತೋರಿಸ್ತಾನಂತ. ನೋಡ್ರಿ, ಅದು ಚಸ್ಮಾ ಹಾಕಿ ಕುಣ್ಸಿದಾನ. ಅದು ನೋಡ್ರಿ ಹೆಂಗೆ ಕೂತೈತಿ, ಪೋಸ್ ಕೊಟ್ಕೊಂಡು. ಸುಂದ್ರಿ ಚಲೋ ಕಾಣತೈತಿ. ಸುಂದ್ರಿ ನಾವೆಲ್ಲ ಹೆಂಗೆ ಕಾಣತ್ತೇವೆ? ಕಣ್ಣು ಮುಚ್ಚತ್ಲ, ಕಣ್ಣು ಈ ಮುಚ್ಕೊಂಡೋಗಿ ತಳಕ್ ಮುಖ ಮಾಡತ್ತ ಮಾಡ್ತಾನ. ಬರೀ ಹಿಂಗ ಮಾಡ್ತಿರ್ತಾನೆ. ಏನಾರ ಒಂದು ಇರತ್ತಲ್ಲ. ಗಪ್ಪ ನೋಡಲ್ಲಿ, ನೋಡ್ರಿ ನಮ್ಮ ಸುಂದ್ರಿನ ಕೊಳ್ಳಾಗ ದೃಷ್ಟಿ ಇದನ್ನ ಹಾಕೊಂಡೈತಿ, ಮತ್ತು ಬೆಲ್ಟ್ ಹಾಕೊಂಡೈತಿ, ಕುಂಕುಮ ಹಚ್ಕೊಂಡೈತಿ. ಈಗ ಚಸ್ಮಾ, ನಿನಗೊಂದು ಚಸ್ಮಾ ಐತಂತೇಳಿ ಅದಕ್ಕೂ ಹಾಕವೇನಾ? ಹಾಂ, ಆರಾಮಾಗಿದ್ದೆ. ಸಡನ್ಲಿ ಏನಾಯ್ತು ಗೊತ್ತಿಲ್ಲ, ಫುಲ್ ಥಂಡಿ ಮತ್ತು ಜ್ವರ ಬಂದಂಗಾಗೈತಿ. ಹೇಳಕ್ಕಾಗತ್ತ. ಅದಕ್ಕೆ ಮಲ್ಕೊಂಡೇನ. ನಮ್ಮ ಚಿನ್ನು ಕಾಲು ಹಿಚ್ಕತಾನ.
ಇಲ್ಲೇ ಮಾಡಿ ಖಾರ ಏನು ಬಿಡೋದು ಎಲ್ಲ ಹಿಂಗ ಗಂಟಲ್ದಾಗ ಉಗುಳ್ ನುಂಗಾಕ್ ಬರತ್ತಾಗಿತ್ತು ನೋಡ್ರಿ, ಅದಕ್ಕೆ ಬಿಸಿನೀರ ಮತ್ತು ಉಪ್ಪು ಹಾಕಿ ಕೊಟ್ಟಾರ ಕುಡಿಯಾಕ ಅಂತ ಹೇಳಿ. ಬಾಯ್ ಬಿಸಿ ಭಾಳ ಐತದ ಹೆಂಗೆ ಏನು ಮಾಡಿ ಗಂಟಲ್ದಾಗಿದ ಆಗೋದಂತ ಬರ ಬಾಯಿ ಒಳಗೆ ಹೋಗ್ಬಿಟ್ಟು ತಂಪಾಗ್ಬಿಡ್ತಾವೆ. ನಾ ಕೊಡಾಕ ಬೆಳಗ್ಗೆನ ರೊಟ್ಟಿ ಮಾಡಿದ್ದೆ ನೋಡ್ರಿ, ಬಟ್ ಪಲ್ಯ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಅವ್ರಿಗೆ ವಟಾಣಿ ಕಾಳು ಮತ್ತು ಪನ್ನೀರ್ ಐತಿ, ಸ್ವಲ್ಪ ಕುರ್ಮಾ ಬಾಜಿಗತೆ ಮಾಡ್ರಿ ಅಂತ ಹೇಳ್ಕೊಟ್ಟಿದ್ನಿ, ಅದನ್ನ ಮಾಡಿದ್ದಾರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ.